ದೇಶದ್ರೋಹಿ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಶೃಂಗಸಭೆ ಏನು ದೆಹಲಿಯಲ್ಲಿ ನಡೆಯತಕ್ಕಂತ ಒಂದು ಇಡೀ ಪ್ರಪಂಚದಲ್ಲಿ ಇರತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರು ಈ ಸಭೆಗೆ ಭಾಗವಹಿಸಿರ್ತಕ್ಕಂಥ ಸಂದರ್ಭದಲ್ಲಿ ಈ ಕಾಂಗ್ರೆಸ್ನ ಕಮಂಗಿಗಳು ಇವತ್ತು ಏನು ಅರಬೆತ್ತಲೆಯ ಒಂದು ಪ್ರತಿಭಟನೆಯನ್ನು ಮಾಡಿದರೆ ಇವ್ರಿಗೆ ತಲೆಯಲ್ಲಿ ಬುದ್ಧಿ ಇಲ್ಲ, ವಿದ್ಯೆ ಇಲ್ಲ ಅಂತೇಳಿ ನಾನು ಹೇಳ್ತೇನೆ. ಯಾಕಂತ ಹೇಳಿದ್ರೆ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನತಕ್ಕಂಥದ್ದು ಒಂದು ದೇಶದ ಅಭಿವೃದ್ಧಿಗೆ ಬಹಳಷ್ಟು ಪ್ರಮುಖ ಪಾತ್ರವನ್ನ ವಹಿಸ್ತದೆ. ಇವತ್ತು ಅದನ್ನ ವಿರೋಧಿಸಿ ಇವತ್ತು ಈ ಕಾಂಗ್ರೆಸ್ ಪಕ್ಷದವರು ಇವತ್ತು ಬಹಳಷ್ಟು ದೇಶಗಳಿಂದ ಬಂದಕ್ಕಂತ ಒಂದು ಪ್ರತಿನಿಧಿಗಳ ಮುಂದೆ ನಮ್ಮ ದೇಶದ ಮಾನ ಮರ್ಯಾದೆಯನ್ನ ತೆಗಿತಕ್ಕಂತ ಕೆಲಸ ಈ ಅಯೋಗ್ಯರು ಮಾಡಿದ್ದಾರೆ. ಹಂಗಾಗಿ ಈ ಒಂದು ಅಯೋಗ್ಯರ ವಿರುದ್ಧ ವತಿಯಿಂದ ಇವತ್ತು ನಮ್ಮ ನಗರ ಅಧ್ಯಕ್ಷರಾದಂತಹ ರಮೇಶ್ ಗೌಡ್ರವರ ಒಂದು ನೇತೃತ್ವದಲ್ಲಿ ಇವತ್ತು ಈ ಒಂದು ಹೋರಾಟವನ್ನ ಇಟ್ಕೊಂಡಿದ್ದಾರೆ. ಇನ್ನೊಂದಷ್ಟು ಕಾಂಗ್ರೆಸ್ನ ಅವಿದ್ಯಾವಂತರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಇವತ್ತು ಏನು ನಿರುದ್ಯೋಗಿಗಳಾಗ್ಬಿಡ್ತಾರೆ, ಬಹಳಷ್ಟು ಜನಕ್ಕೆ ಉದ್ಯೋಗ ಸಿಗೋದಿಲ್ಲ ಅಂತ ಹೇಳ್ತಾರೆ. ತಮಗೆ ಒಂದು ಉದಾಹರಣೆಯನ್ನ ಕಾಂಗ್ರೆಸ್ ಪಕ್ಷದವರಿಗೆ ಮಾಧ್ಯಮದ ಮುಖಾಂತರ ಹೇಳಕ್ ಬಯಸ್ತೇನೆ. ಇವತ್ತು ಏನು ಒಂದು 30-40 ಸೈಟ್ ಅನ್ನ ಆ ಕಾಲದಲ್ಲಿ ಪಾಯ ಆಗಿರ್ಬೇಕಂತ ಹೇಳಿದ್ರೆ ಒಂದು 10 ದಿನ ಕೆಲಸ ಮಾಡಬೇಕಾಗಿತ್ತು. ಅದೇ ಜೆಸಿಬಿ ಬಂದ್ಮೇಲೆ 10 ಜನಕ್ಕೆ ಕೆಲಸ ಸಿಗದೆ ಇರ್ಬೋದು, ಆದ್ರೆ ಒಂದೇ ದಿನದಲ್ಲಿ ಕೆಲಸ ಮುಗಿತಕ್ಕಂತ ಒಂದು ಕೆಲಸ ಕಾರ್ಯವನ್ನ ಜೆಸಿಬಿ ಮಾಡಿದೆ. ಅದೇ ರೀತಿ ಇವತ್ತು ಈ ಕೂಡ ಒಂದು ಏನಿದೆ ಇವತ್ತು 100 ಜನ ಮಾಡ್ತಕ್ಕಂಥ ಕೆಲಸ 100 ದಿನ ಮಾಡ್ತಕ್ಕಂಥ ಕೆಲಸವನ್ನ ಕ್ಷಣ ಮಾತ್ರದಲ್ಲಿ ಮಾಡ್ತಕ್ಕಂಥ ಒಂದು ಆಪ್ ಈ ಇದು ದೇಶಕ್ಕೆ ಬಹಳಷ್ಟು ಉಪಯೋಗ ಆಗ್ತಕ್ಕಂಥ ಒಂದು ಎನ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರು ತಂದಿದ್ದಾರೆ. ಇದನ್ನ ವಿರೋಧಿಸ್ತಕ್ಕಂಥ ಕೆಲಸವನ್ನ ಈ ಅವಿವೇಕಿಗಳು ಮಾಡ್ತಾ ಇದ್ದಾರೆ. ಬಹುಶಃ ಇವ್ರ ತಲೆಯಲ್ಲಿ ಏನಿದೆ ಅಂತ ಹೇಳಿ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಹಂಗಾಗಿ ಇವತ್ತು ಈ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಸಹ ಇದರಲ್ಲಿ ಭಾಗಿಯಾಗಿದ್ದಾರೆ. ಇವತ್ತು ಅಂತ ದೊಡ್ಡ ಸಭೆಯಲ್ಲಿ ಶೃಂಗಸಭೆಯಲ್ಲಿ ಇವರು ಬಂದು ಅರಬೆತ್ತಲೆ ಪ್ರದರ್ಶನ ಮಾಡ್ತಾರೆ ಅಂತ ಹೇಳಿದ್ರೆ ಅವರ ಯಾರು ಹೈಕಮಾಂಡ್ ಇದ್ದಾರೆ ಅವ್ರ ಗಮನಕ್ಕೆ ಇಲ್ದಿರ ಇದು ಮಾಡಕ್ ಬರ್ಲಿಕ್ಕಿಲ್ಲ. ಹಂಗಾಗಿ ರಾಹುಲ್ ಗಾಂಧಿ ಅವರು ಇರ್ಬೋದು, ಸೋನಿಯಾ ಗಾಂಧಿ ಅವರು ಇರ್ಬೋದು, ಪ್ರಿಯಾಂಕಾ ಗಾಂಧಿ ಅವರು ಇರ್ಬೋದು, ಜೊತೆಗೆ ಇಲ್ಲಿ ಇರ್ತಕ್ಕಂಥ ಮಹಾನ್ ನಾಯಕರುಗಳಿದ್ದಾರೆ. ಸಿದ್ದರಾಮಯ್ಯ ಇರ್ಬೋದು, ಡಿ ಕೆ ಶಿವಕುಮಾರ್ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಎಲ್ಲರಿಗೂ ಸಹ ನಮ್ಮ ಪಕ್ಷದ ವತಿಯಿಂದ ಧಿಕ್ಕಾರವನ್ನು ಹೇಳ್ತೀರಿ. ಇವತ್ತೇನಾದ್ರೂ ಇವತ್ತು UK ನೋಡ್ಬೋದು, ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಇವತ್ತು ನೋಡ್ಬೋದು ನೀವು. ಆ ದೇಶ ಇವತ್ತು ಯಾವ ರೀತಿಯ ಒಂದು ಬಳಸ್ಕೊಂಡು ಇವತ್ತು ಆ ದೇಶದ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಚೈನಾ ಸಹ ಇದರ ಒಂದು ಉಪಯೋಗವನ್ನ ಪಡ್ಕೊಳ್ತಾ ಇದ್ದಾರೆ. ಜೊತೆಗೆ ಸಿಂಗಾಪುರ್ ಇಂತ ಅಷ್ಟೊಂದು ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶ ಇವತ್ತು ಒಂದು ಮುಂದಿರತಕ್ಕಂಥ ಒಂದು ಅಭಿವೃದ್ಧಿ ಪಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ದೇಶ ಕೂಡ ಮುಂದುವರಿಬೇಕು, ಈ ಒಂದು ಅಭಿವೃದ್ಧಿಯಲ್ಲಿ ಮುಂದುವರಿಬೇಕು ಅಂತ ಹೇಳಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ಒಂದು ಮುಂದೆ ತರ್ತಕ್ಕಂಥ ಕೆಲಸವನ್ನ ಅಭಿವೃದ್ಧಿ ಮಾಡತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರೆ ಈ ಕಾಂಗ್ರೆಸ್ ಅಯೋಗ್ಯರು ಇವತ್ತು ಇದನ್ನ ವಿರೋಧಿಸಿ ಇಡೀ ದೇಶದ ಮಾನ ಮರ್ಯಾದೆಯನ್ನ ಇವತ್ತು ನಮ್ಮ ದೇಶದಲ್ಲಿ ತೆಗೆದಿದ್ದಾರೆ. ಹಂಗಾಗಿ ಇವ್ರಿಗೆ ನಾನು ನಮ್ಮ ಸರ್ಕಾರದಲ್ಲಿ ಕೇಳ್ಕೊಳ್ಳೋದು ಇಷ್ಟೇನೆ, ಕೇಂದ್ರದವರೇ ಇವತ್ತು ಇದನ್ನ ಹೋಮ್ ಮಿನಿಸ್ಟರ್ ಮಧ್ಯವರ್ತಿಕೆ ವಹಿಸ್ಬಿಟ್ಟು ಇವ್ರು ಯಾರೇ ಇವತ್ತು ಒಂದಷ್ಟು ಜನ ಇವತ್ತು ಅಲ್ಲಿ ವಿರೋಧ ಮಾಡಿ ನಮ್ಮ ದೇಶದ ಮಾನ ಮರ್ಯಾದೆಯನ್ನ ಬೇರೆ ದೇಶದವರ ಪ್ರತಿನಿಧಿಗಳ ಮುಂದೆ ತಟ್ಟಿದಾರೋ ಇವರೆಲ್ಲರನ್ನು ದೇಶದ್ರೋಹಿ ಕಾಯ್ದೆ ಅಡಿ ಬಂಧಿಸಿ ಒತ್ತಿ ಒಳಗಾಕ್ಬೇಕಂತ ಈ ಒಂದು ಹೋರಾಟ ಮುಖಾಂತರ ನಾವು ಹೇಳಕ್ ಬಯಸ್ತೀನಿ. ಎಲ್ರಿಗೂ ನಮಸ್ಕಾರ.